ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ನಮ್ಮಿತ್ತಾಗ ಪಾಸ್ತಾ ಮಾಡೀನಿ. ಭಾಳ ದಿವಸ ಆಗಿತ್ತು, ಕೇಳಿದ್ಲ, ಹಾಗಾಗಿ ಮಾಡಿದೆ ಇವತ್ತು. ಈಗ ಅಕ್ಕಿಗೆ ಇದನ್ನು ಮಾಡೀನಿ, ಮತ್ತು ನಮಗೆಲ್ಲ ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಪಾಲಕ್ ಸೊಪ್ಪು ತರಿಸಿ ಪಾಲಕ್ ಸಾಂಬಾರು ಮಾಡ್ತೀನಿ. ಮೆಣಸಿನ್ಕಾಯಿ ದೊಡ್ಡ ದೊಡ್ಡ ಹಾಕಿ, ಮತ್ತು ಚಿಕ್ಕ ಚಿಕ್ಕ ಹಾಕಿದ್ರೆ ಬಾಯಿ ಸಿಗ್ತಾವೆ ಅಂಥೇಳಿ ತರಕಾರಿ ಏನೂ ಹಾಕಲಿಲ್ಲ. ಬರೀ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕಿ ಮಾಡೀನಿ. ಹಾಕಿ ಜಾಗಕ್ಕೆ ಹೋಗ್ಯಾಳ, ಬಾಕ್ಸಿಗೆ ಹಾಕಿ ಇಡ್ತೀನಿ. ನೋಡಿರಿ, ಇಲ್ಲೇ ಬೆಳಿಗ್ಗೆ ನಮ್ಗೆ ಅಡುಗೆಗೆ ಪಾಲಕ್ ಸೊಪ್ಪು ತರಿಸೀನಿ. ಆಮೇಲೆ ಮೆಂತ್ಯ ಸೊಪ್ಪು ಚಲೋ ಐತಿ. ಬೆಳಿಗ್ಗೆ ಎದ್ದು ತೊಗೊಂಬರ್ರಿ ಅಂತ ಕಳಿಸಿದ್ದೆ. ತೊಗೊಂಬಂದು ಕೊಟ್ರೆ ಮೆಂತ್ಯ ಸೊಪ್ಪು ನಾಳೆಗೆ ಮಾಡ್ತೀನಿ. ನಾವತ್ತು ಈಗ ಇದು ಪಾಲಕ್ ಸೊಪ್ಪು ಹೆಚ್ಚಿ ಹಾಕಿ, ನೋಡಿರಿ, ಹೆಸ್ರು ಬೇಳೆ, ತೊಗರಿಬೇಳೆ ಮತ್ತು ಕೆಂಪುದಲ್ಲ ನೀರು ಹಾಕಿಟ್ಟಿನಿ. ತೊಳಿಬೇಕು. ಇದನ್ನು ತೊಳಿಕತ್ತಿದ್ದೆ, ನಮ್ಮ ಮನೆಯವ್ರು ಬಂದರು, ಕದ ತೆಗೆಕ್ಕೆ ಹೋದೆ. ಹಾಗಾಗಿ ಅದನ್ನ ಹಂಗೆ ಇಟ್ಟೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿಟ್ಟಿನಿ. ಈಗ ಇದನ್ನು ಸೊಪ್ಪು ಹೆಚ್ಕೋಬೇಕು. ಸ್ವಚ್ಛಗೆ ತೊಳ್ಕೊತೀನಿ. ಫಸ್ಟ್ ಅವನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಹೆಚ್ಚಿಟ್ಟಿದ್ದು ಖಾಲಿ ಮಾಡಿ ಆಮೇಲೆ ಸೊಪ್ಪು ಹಾಕ್ತೀನಿ. ಎಷ್ಟು ದಿನ ಆಗಿತ್ತು ಸೊಪ್ಪು ಸಾರು ತಿನ್ಲಾಕ. ಸೊಪ್ಪು ತರಕ್ಕೆ ಬೆಳಿಗ್ಗೆ ಎದ್ದು ಗುಟ್ಲಾಗ ಹೋಗ್ಬೇಕು, ಅಂದ್ರೆ ಚಲೋ ಇರ್ತೈತಿ. ಟೊಮೆಟೊ ನೋಡ್ಕೊಂಡು ಹೆಚ್ಚಬೇಕು, ಇಲ್ಲಾಂದ್ರೆ ಹುಳ ಆಗ್ಬಿಟ್ಟಿರ್ತಾವೆ. ಒಳಗೆ ಮ್ಯಾಗ ಚಲೋ ಕಾಣಿಸ್ತಾವೆ, ಒಳಗೆ ಹುಳ ಇರ್ತಾವೆ. ಪಾಲಕ್ ಸೊಪ್ಪು ಹಾಕಿ ಸಾರು ಮಾಡಿದ್ರೆ ರುಚಿ ಇರ್ತದೆ. ಅನ್ನದ ಜೊತೆ ಮುದ್ದೆನೂ ಮಾಡ್ತೀನಿ. ಸಾಯಂಕಾಲ ಮಾಡ್ತೀನಿ. ಇವತ್ತು ಹಲ್ಲು ನೋವು ಪಡ್ಕೊತೈತಿರಿ, ಕಲ್ಲಿಟ್ಟು ಬರ್ತೀನಿ. ನೋಡ್ರಿ, ಬೆಳಿಗ್ಗೆನ ಕರೆಂಟ್ ತೆಗ್ದಾರ. ಇವಿಷ್ಟು ಒಗ್ಗರಣೆಗೆ ಇಟ್ಕೊತೀನಿ. ಸಾಕಿ ಬಂದೆ. ಟೊಮೆಟೊ ಏನೇ ಹೇಳಾಗ್ತಿದ್ದೆ, ಕದ ಬಡ್ಕಂತು ಕದ ಹಾಕಿ ಬಂದೆ. ಸಾಕು ಅಷ್ಟೇ. ಟೊಮೆಟೊ ನೋಡ್ರಿ, ಈಗ ಬ್ಯಾಳಿನ ತೊಳೆದು ಇಟ್ಟಿನಿ. ನೀರು ಹಾಕಿಟ್ಟಿನಿ ಒಂದು 2.5 ಗ್ಲಾಸ್ ಅಷ್ಟು. ಅದಕ್ಕೆ ಈಗ ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಾಕತ್ತೀನಿ. ಕರೆಂಟ್ ಹೋಗೈತಿ, ಹಾಗಾಗಿ ಲೈಟು ಕಡಿಮೆ ಇರ್ಬೋದು. ಹೊರಗೆ ಇದು ಮಾಡಾಗೈತಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ,
ಸೊಪ್ಪು ತೊಳೆದು ಹೆಚ್ಚಿ ಹಾಕ್ಕೊತೀನಿ. ಆಟ ನೋಡು ಆಟ ಆಟ ನೋಡು ಆಟ ಹೆಂಗೈತಿ ಮುಂಜಾನೆ ಅದು ಆಟ ಆಡಕತ್ತೀಯನ ಯವ್ವ ಬೀಳ್ತೀಯವ ಹುಷಾರು ಹಾಂ ತಗೋ ನಿನ್ನ ಬೀಸ್ ಆಚೆ ಕಡೆ ಹೋಗಿ ನೋಡಿರಿ ಸೊಪ್ಪು ಎಲ್ಲ ಸ್ವಚ್ಛಾಗಿ ತೊಳೆದೆ ಒಂದು 2-3 ಸಲ ಸ್ವಲ್ಪ ಬೇಯಿಸ್ತೀನಿ. ನೀರು ಹಿಡ್ಕೊಂತೈತಿ ಮಿಕ್ಕಿದ್ದು ಟೈಮ್ ಇಲ್ಲ ಮತ್ತು ಟೈಮ್ ಆಗೈತಿ. ಬಂದೇ ಇರು ಒಂದು ಬೆಳಿಗ್ಗೆ ಎದ್ದು ಕಿಚ್ಚಾಡಕತ್ತ ಏನು ಕೆಲಸ ಇರ್ತಾನೆ ಆರಾಮಾಗಿ ಮಕ್ಕೊಳ್ಳೋದು ಬಿಟ್ಟು ಕರೆಂಟ್ ಬೇರೆ ಹೋಗಿದ್ದು ಬಂದಿಲ್ಲ ಬಿಸಿನೀರಿಲ್ಲ. ನೋಡ್ರಿ ಈಗ ಸೊಪ್ಪು ಹಾಕ್ತೀನಿ. ನಾವೇ ಹಾಳಾಕತ್ತಾಳ ಕರ್ಕೋಬೇಕೀನಿ ಈಗ. ಪಾಪು ಹಾಳಾಗತ್ತೈತಿ. ಅಷ್ಟು ಒಂದು ಸಿವುಡನ್ನ ಹಾಕಾಕತ್ತೀನಿ. ಸ್ವಲ್ಪ ತೆಗೆದಿಟ್ಟು ಮತ್ತು ಸುಮ್ಮನೆ ಚಪಾತಿ ಎದಕ್ಕಾರ ಹಾಕೋಬೇಕು ಅಂದ್ಕೊಂಡು ಹೆಚ್ಚಾಗ್ಬಿಟ್ಟಿನಿ. ಸಾಂಬಾರು ಅಂದ್ರೆ ಹಾಕೈತಿ ಬಿಡ್ರಿ ಗಟ್ಟಿಯಾಗಿ ಚಲೋತ್ನೆ 2 ದಿನ ಹಾಕೈತಿ, ಇಲ್ಲಾಂದ್ರೆ 3 ಟೈಮ್ ಹಾಕೈತಿ. ಇವತ್ತು ಹೆಂಗಾದ್ರೂ ನಾನು ಇದಕ್ಕೆ ಹೋಗ್ಬೇಕು ಹಲ್ಲಿನ ದವಾಖಾನೆಗೆ, ಅದಕ್ಕೆ ಬೆಳಿಗ್ಗೆನ ಮಾಡಾಕತ್ತೀನಿ. ಎಲ್ಲ ಹಾಕಿನಿ, ಮುಚ್ಚಿ ಒಂದು 3-4 ವಿಜಲ್ ಕೂಗಿಸಿದ್ರೆ ಬ್ಯಾಳಿ ಸೊಪ್ಪು ಚಲೋ ಹೊತ್ನ್ಯಾಗ ಕುದಿರ್ತೈತಿ. ನೋಡ್ರಿ ಈಗ ಸೊಪ್ಪು ಬ್ಯಾಳಿ ಎಲ್ಲ ತರಕಾರಿ ಅಂದರೆ ಈರುಳ್ಳಿ ಟೊಮೆಟೊ ಅಷ್ಟೇ
ಈಗ ಅದು ಚೆನ್ನಾಗಿ ಬೆಂದಿತ್ತು. ಈಗ ಮಸಿ ಹಾಕತ್ತೀನಿ ಅಂದರೆ ಹುಟ್ಟು ತೊಗೊಂಡು ಬ್ಯಾಳಿ ಗುಂಡು ತೊಗೊಂಡು ಮಸಿತೀನಿ. ಚಲೋ ಹೊತ್ನಾಗ ಮಸಿಬೇಕು, ಎಲ್ಲ ಸಣ್ಣಗಾಗಬೇಕು. ಕೆಲವೊಬ್ಬರು ಮಿಕ್ಸಿಗೆ ಹಾಕಿಬಿಡ್ತಾರೆ, ಬಟ್ ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಬ್ಯಾಳಿ ಗುಂಡು ತೊಗೊಂಡು ಮಸ್ಕೊಂಡ್ರೆ ಚೆನ್ನಾಗಿರ್ತೈತಿ. ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ನಿಮ್ಮದು ಸಣ್ಣ ಕುಕ್ಕರ್ಗೆ ಅನ್ನಕ್ಕೆ ಇಡ್ತಿರಲ್ಲ, ಎಷ್ಟು ವಿಸಲ್ ಕೂಗಿಸ್ತೀರಿ ಅಂತ ಕೇಳಿದರು. ಕಮೆಂಟಲ್ಲಿ ತಿಳಿಸೀನಿ, ಅದರ ಡಿಟೇಲಾಗಿ ಹೇಳ್ತಾ ಇದ್ದೀನಿ ಇವಾಗ. ಇದು ಸಣ್ಣ ಕುಕ್ಕರ್ ನೋಡಿರಿ. ನಾನು ಚಿಕ್ಕ ಒಲೆಯಾಗ ಒಲೆ ಮೇಲೆ ಇಡ್ತೀನಿ, ದೊಡ್ಡ ಒಲೆ ಮ್ಯಾಗ ಇಡಕ್ಕೆ ಹೋಗಂಗಿಲ್ಲ. ದೊಡ್ಡ ಒಲೆ ಮ್ಯಾಗ ಆದ್ರೆ ಬೇಗನೆ ವಿಸಲ್ ಕೂಗಿಬಿಡುತ್ತೆ, ಬಟ್ ಅನ್ನ ಚೆನ್ನಾಗಾಗಲ್ಲ, ತಳದಾಗೆಲ್ಲ ನೀರು ಹಂಗೆ ಇರ್ತೈತಿ. ಹಂಗಾಗಿ ಚಿಕ್ಕ ಒಲೆ ಮ್ಯಾಗಿಟ್ಟು ಒಂದು 3-4 ವಿಸಲ್ ಕೂಗಿಸ್ಬಿಟ್ರೆ ಅನ್ನ ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತೈತಿ. ನೀವು ಯಾರಾದರೂ ಹೊಸದಾಗಿ ಈ ಥರ ಚಿಕ್ಕ ಚಿಕ್ಕ ಕುಕ್ಕರ್ ತೊಗೊಂಡ್ರೆ, ಸ್ಟೀಲಿನ ಕುಕ್ಕರ್, ಅದನ್ನು ಯೂಸ್ ಮಾಡೋದು ಒಂದೊಂದು ಸಲ ನಮಗೂ ಕೂಡ ಕನ್ಫ್ಯೂಷನ್ ಆಗಿರ್ತೈತಿ. ಅದನ್ನ ಯೂಸ್ ಮಾಡ್ತಾ ಅದು ಯಾವ ಒಲೆ ಮ್ಯಾಗ ಇಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತೈತಿ. ಫಸ್ಟ್ ಟೈಮು ಸೆಕೆಂಡ್ ಟೈಮು ಒಂದು ಸ್ವಲ್ಪ ಆಕೈತಿ, ಕನ್ಫ್ಯೂಷನ್ ಆಗಿರ್ತೈತಿ. ಅದಕ್ಕೆ ಶೇರ್ ಮಾಡಿಕೊಂಡೆ. ಈಗ ನೋಡಿರಿ, ಬ್ಯಾಳಿ ಮಸ್ತು ದೊಡ್ಡ ಒಲೆ ಮ್ಯಾಗ ಕುದಿಯಾಕಿಟ್ಟೀನಿ. ಈಚೆ ಕಡೆ ಚಿಕ್ಕ ಒಲೆ ಮೇಲೆ ಒಗ್ಗರ್ಣೆ ಕೊಡಾಕತ್ತೀನಿ. ಒಂದು ಪಾತ್ರೆ ಒಳಗೆ ಒಗ್ಗರ್ಣೆ ಕೊಟ್ಟಿದ್ರೆ ನಡೀತಿತ್ತು, ಬಟ್ ಪಾತ್ರೆಗಳು ಜಾಸ್ತಿ ಆಕ್ಕವು ಅಂಥೇಳಿ ಕುಕ್ಕರ್ನಾಗನ ಕುದಿಯಾಕಿಟ್ಟು ಇದು ಒಗ್ಗರ್ಣೆ ಕೊಡೋದ್ರೊಳಗೆ ಒಗ್ಗರ್ಣೆ ಹಾಕಾಕತ್ತೀನಿ. ಈಗ ನೋಡಿರಿ, ಎಣ್ಣೆ ಕಾಯ್ತು. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊತೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡೆ, ಬೆಳ್ಳುಳ್ಳಿನ ಜಜ್ಜಿ ಹಾಕೀನಿ. ಒಂದು ಒಣಮೆಣ್ಸಿನ್ಕಾಯಿನ ಒಂದು 4 ಭಾಗ ಮಾಡಿ ಹಾಕೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕಿ ಒಗ್ಗರ್ಣೆ ಕೊಟ್ಬಿಟ್ರೆ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ನೋಡಿರಿ, ಲಾಸ್ಟಲ್ಲಿ ಹಿಂಗನ್ನು ಹಾಕಾಕತ್ತೀನಿ. ಚೆನ್ನಾಗಿತ್ತು ಸಾಂಬಾರು, ಮಾತ್ರ ಸಖತ್ತಾಗಿ ರುಚಿಯಾಗಿ ಬಂದಿತ್ತು. ಮತ್ತು ಮುದ್ದೆನೂ ಕೂಡ ಮಾಡಿದ್ದೆ, ಮುದ್ದೆ ಜೊತೆಗಿನ ಸೂಪರಾಗಿತ್ತು. ಈಗ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತೀನಿ. ಹಾಕಿ ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ಒಲೆ ಆಫ್ ಮಾಡಿಬಿಡ್ಬೇಕು, ಯಾಕಂದ್ರೆ ಮತ್ತು ಕಪ್ಪಾಗಿಬಿಡ್ತೈತಿ. ಹಾಗಾಗಿ ಒಗ್ಗರ್ಣೆಗೆ ಇದನ್ನು ಹಾಕಿರ್ತೀವಲ್ಲ ಖಾರದ ಪುಡಿ. ಈಗ ನೋಡಿರಿ, ನಾವು ಈ ರೀತಿ ಮಸಾಲೆ ಇದನ್ನು ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿನ ಒಗ್ಗರ್ಣೆಗೆ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರ್ತೈತಿ, ಟೇಸ್ಟು ಕೂಡ ಚೆನ್ನಾಗಿರ್ತೈತಿ. ಆಮೇಲೆ ಅದ್ರದ್ದು ಪರಿಮಳನೂ ಕೂಡ ಅಷ್ಟೇ ಘಮ ಘಮ ಅಂತಿರ್ತೈತಿ. ಹಿಂಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತೈತಿ. ನೋಡ್ಬೋದು, ಒಂಥರ ಪಾಲಕ್ ದಾಲ್ ಥರನ ಇರುತ್ತೆ ಇದು, ಬಟ್ ದಾಲಲ್ಲ, ಸಾಂಬಾರು ಥರ. ದಾಲ್ ಅಂದರೆ ಎಲ್ಲ ಒಗ್ಗರ್ಣೆ ಕೊಟ್ಬಿಟ್ಟು ಮಾಡ್ತೀವಿ, ಬೇಳೆ ಸಪ್ರೇಟ್ ಬೇಯಿಸ್ಕೊಂಡು. ಬಟ್ ಇದನ್ನೆಲ್ಲನೂ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡು ಬೇಯಿಸೋದ್ರಿಂದ ಸಾಂಬಾರು ಅಂತ ಹೇಳ್ಬೋದು. ಈಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳಕತ್ತೀನಿ, ಯಾಕಂದರೆ ಬ್ಯಾಳಿ ಸೊಪ್ಪು ಜಾಸ್ತಿ ಇತ್ತು. ಒಂದು ಕಟ್ ಪೂರ್ತಿ ಹಾಕಿಬಿಟ್ಟೆ, ಸ್ವಲ್ಪ ತೆಗೆದು ಇಟ್ಕೋಬೇಕು. ಏನಾದರೂ ಚಪಾತಿ, ಪಾಲಕ್ ಚಪಾತಿ ಹಿಂಗೆ ಮಾಡಿದ್ರೆ ಆಯಿತು ಅಂದ್ಕೊಂಡೆ, ಬೇಡ ಅಂತ ಹೇಳಿಬಿಟ್ಟು ಮತ್ತಷ್ಟು ಮಾಡಿಬಿಟ್ಟೆ. ಈಗ ನೋಡಿರಿ, ಫಸ್ಟಿಗೆ ಒಂದು ಸ್ಪೂನಷ್ಟು ಹಾಕಿದ್ದೆ ಸಾಂಬಾರು ಪುಡಿ. ಈಗ ಮತ್ತೆ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿನಿ. ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸಾಂಬಾರು ಪುಡಿನೂ ಕೂಡ ಜಾಸ್ತಿ ಹಾಕೀನಿ. ಅಚ್ಚ ಖಾರದ ಪುಡಿನೂ ಏನು ಅಷ್ಟೊಂದು ಖಾರ ಇಲ್ಲದು, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿನಿ. ಮೆಣ್ಸಿನ್ಕಾಯಿ ಅಂತೂ ಒಂದು 3-4-5 ಹಾಕ್ಕೊಂಡಿನಿ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಸಾರಿಗೆ ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದು ಚಲೋ ಹೊತ್ನಾಗ ಕುದಿ ಬರಬೇಕು ಸಾಂಬಾರು. ಈಗ ದೊಡ್ಡ ಒಲೆ ಮ್ಯಾಗ ಇಟ್ಟೀನಿ ನಾನು, ಯಾಕಂದ್ರೆ ಇದು ಆಲ್ರೆಡಿ ವಿಸಲ್ ಕೂಗೈತಲ್ಲ, ಹಾಗಾಗಿ ವಿಸಲ್ ಕೂಗಿಸ್ಬೇಕಾದ್ರೆ ಹಿಂದಿನ ಒಲೆ ಮ್ಯಾಗ ಇಟ್ಟಿದ್ದೆ. ಈ ನಮ್ಮದು ಗ್ಯಾಸ್ ಸ್ಟವ್ದಲ್ಲಿ 2 ಸೇಮ್ ಸೈಜ್ ಅದಾವೆ. ಇವಾಗ ಕುಕ್ಕರ್ ಇಟ್ಟಿದ್ದೀನಲ್ಲ, ಅದ್ರದ್ದು ಹಿಂದ್ಗಡೆ ಇರೋದು ಮತ್ತು ಕುಕ್ಕರ್ ಪಕ್ಕಕ್ಕಿರೋದು 2 ಸೈಜು ಸೇಮ್ ಅದಾವೆ ಒಲಿದು. ಇವಾಗ ಇಟ್ಟಿದ್ದೀನಲ್ಲ, ಅದು ದೊಡ್ಡ ಸೈಜು, ಅದರ ಹಿಂದ್ಗಡೆ ಅಪೋಸಿಟ್ ಐತಲ್ಲ, ಅದು ಮೀಡಿಯಮ್ ಐತಿ. ಮೀಡಿಯಮ್ಗೆ ಜಾಸ್ತಿ ಇಡೋಂಗಿಲ್ಲ, ಚಿಕ್ಕದ್ರಲ್ಲೇ ಜಾಸ್ತಿ ಇಡ್ತೀನಿ ನಾನು ಇದನ್ನು. ಮೀಡಿಯಮ್ದಲ್ಲಿ ಹಾಲು ಜಾಸ್ತಿ ಕಾಸ್ತೀನಿ, ಉಕ್ಕೋದಿಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ನೋಡಿರಿ, ಸಾಂಬಾರು ರೆಡಿ ಆಯಿತು. ಮುಚ್ಚಿಟ್ಟಿದ್ದೆ ಒಂದು ಸ್ವಲ್ಪ ಬೇಗ ಕುದಿ ಬರಲಿ ಅಂಥೇಳಿ. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗೋದ್ರೊಳಗೆ ಇದೆಲ್ಲ ಮಾಡಬೇಕಲ್ಲ, ಮತ್ತು ಅವ್ರೂ ಕಟ್ಕೊಂಡು ಹೋಗ್ಬೇಕು ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿರಿ, ಇವಾಗ ಮತ್ತು ಸಾಯಂಕಾಲ ಕಂಟಿನ್ಯೂ ಮಾಡತ್ತೀನಿ. ಬೆಳಿಗ್ಗೆ ಅಷ್ಟು ಮಾಡಿದ್ದೆ, ಆವಾಗಲೇ ಪೂಜೆ ಭಾಳತ್ತಾಯ್ತು ಮಾಡಿ. ಒಂದು 5 ಗಂಟೆಗೆ ಪೂಜೆ ಮಾಡಿ ಮುಗಿಸ್ಕೊಂಡೆ. ಇವತ್ತು ಎಲ್ಲ ಕೆಲಸ ಆಯಿತು. ಪಾತ್ರೆ ನೋಡ್ರಿ ಅಷ್ಟಕ್ಕೊಂಡ ಬಿದ್ದವು, ಇಷ್ಟಕ್ಕೊಂಡ ತೊಳೆದೀನಿ. ಮಧ್ಯಾಹ್ನ ಮತ್ತಷ್ಟು ಬಿದ್ದು. ಈಗ ಅಕ್ಕಿ ನೆನೆ ಹಾಕಿದ್ದೆ ನೋಡಿರಿ, ಬಾಕ್ಸ್ನಾಗ ಹಾಕಿ ಬರೀ ಇಡ್ಲಿಗೆ ಅಷ್ಟೇ ನೆನೆ ಹಾಕಿನಿ.
ಅಕ್ಕಿ ಸ್ವಲ್ಪ ಅದಾವ, ಅದಕ್ಕೆ ಸ್ವಲ್ಪ ರುಬ್ಬಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇಡ್ಲಿಗೆ ಅಷ್ಟೇ ಹಾಕೀನೀಗ. ಎಲ್ಲಿ ಹೊಡ್ಕೊತೀನಿ. ಅಡುಗೆನೂ ಆಯಿತು. ಬೆಳಗ್ಗೆ ಸೊಪ್ಪು ಸಾರು ಮಾಡಿದ್ನಲ್ಲ, ಅದ್ರ ಜೊತೆಗೆ ಮುದ್ದೆ ಮಾಡೀನಿ. 3 ಮುದ್ದೆ, ಒಂದು ದೊಡ್ಡದು ನನಗೆ ನಾವ್ಯಾಗ, ಅವು 2 ಅವರಿಗೆ. ಈಗ ಇನ್ನು ನೋಡ್ರಿ ಸಾರು ಬಿಸಿಬಿಟ್ಟಿನಿ, ಅನ್ನನೂ ಆಗೈತಿ, ಎಲ್ಲ ಕೆಲಸ ಆಗೈತಿ. ಅಕ್ಕಿ ರುಬ್ಬಿದ್ವು, ಅವು ಈಗ ಮುದ್ದೆ ಮಾಡಿದ್ವು ಪಾತ್ರೆ. ಈಗ ಊಟ ಮಾಡಬೇಕು. ಲಘುನ ಉಂಡು ಬರ್ರಿ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗಕ್ಕೆ ಒಂದು ಅರ್ಧ ತಾಸು ಬೇಗ ಊಟ ಮಾಡ್ಕೊಂಡು ಬರ್ರಿ ಅಂತಂದ್ರು. ಅದಕ್ಕೆ ಲಘು ಮಾಡಿಕೊಂಡು ಊಟನೂ ಕೂಡ ಮಾಡಬೇಕು. ಈಗ ಸಾರು ಬಿಸಿ ಇಟ್ಟೀನಿ, ಒಂದು ಸ್ವಲ್ಪ ಕುದಿ ಬರ್ಬೇಕದು. ಕುದಿ ಬಂತಂದ್ರೆ ನವ್ಯ ಅಕ್ಕಿಗೆ ಉಣಿಸಿ ನಾನು ಊಟ ಮಾಡಿಬಿಡ್ತೀನಿ. ಏನೇನು ಮಾಡ್ತಾರೋ ಗೊತ್ತಿಲ್ಲ ಇವತ್ತು. ಇದನ್ನು ಕೇಳ್ತಾರೆ ಅನ್ಸುತ್ತೆ ಇವತ್ತು. ಇದು ಬ್ಲಡ್ ರಿಪೋರ್ಟು ಕೇಳಿದರು, ಏನಾದರೂ BP ಶುಗರ್ ಐತನ ಅಂತ ಕೇಳಿದ್ರು. ಲಾಸ್ಟ್ ಟೈಮ್ ಮಾಡಿಸಿದಾಗ ಏನೂ ಇದ್ದಿದ್ದಿಲ್ಲ. ಇದೊಂದು ಸಲ ಏನಾದರೂ ಬರೆದು ಕೊಡ್ತಾರೋ ಏನಿದೆ ಗೊತ್ತಿಲ್ಲ. ಇದಕ್ಕೆ BP ಶುಗರು ಥೈರಾಯ್ಡ್ ಚೆಕಪ್ಪಿಗೆ ನೋಡ್ಬೇಕು ಏನೇನು ಮಾಡ್ತಾರೆ. ಈಗ ಊಟ ಮಾಡ್ತೀನಿ, ಊಟ ಮಾಡಿ ಮತ್ತೆ ಸಿಗ್ತೀನಿ. ನವ್ಯ ಇಲ್ಲಿ ಕುಂತಾಳೆ. ನವ್ಯ ನಂತರ ತೋರಿಸೇ ಇಲ್ಲ, ನಿನ್ನೆ ವಿಡಿಯೋದಾಗ ಇಲ್ಲ, ಇವತ್ತಿನ ವಿಡಿಯೋದಾಗ ಅಷ್ಟೊಂದಿಲ್ಲ. ನವ್ಯ ಎಲ್ಲಿ ನೋಡ್ತಿದ್ದಿ? ಇಲ್ಲಿ ನೋಡ ಚಿನ್ನೆ. ಐ ನವಕ್ಕ ದಿನ ಲೇಟಾಗಿ ಹೇಳಕತ್ತಾಳ. ಈಗ ಇವತ್ತು ಲಘು ಎದ್ದಿದ್ಲು ಬಿಡ್ರಿ. ಎದ್ದಕ್ಕಿನ ಲಘುನ ಮುಕ್ಕೊಂಬಿಟ್ಲು. ಇವತ್ತು 10:45 ಮುಕ್ಕೊಂಬಿಟ್ಲು. ಸರಿಯಾಗಿ ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ. ಅದಕ್ಕೆ ಲಘುನ ಊಟ ಮಾಡಿಸ್ತೀನಿ. ಊಟ ಹಾಕಿಗೆ ಊಟ ಮಾಡಿಸಿ ಹೋಗ್ಬಿಟ್ನ ಅಂದ್ರೆ ಎಷ್ಟೊತ್ತಿಗೆ ವಾಪಸ್ ಬಂದ್ರೆ ನಡೀತೈತಿ. 8 ಗಂಟೆ ಅಂದರೆ 7:45 ಐತೆ ಅಪಾಯಿಂಟ್ಮೆಂಟ್. ನನಗಂತೂ ಭಯ. ಅಲ್ಲೆಲ್ಲ ಅನಸ್ತೇಸಿಯ ಕೊಡ್ತಾರೆ, ಚೂಸ್ತಾರೆ. ಯಪ್ಪ ತಡ್ಕೋಬೇಕು. ನೋವು ಕಣ್ಣಾಗೇನ ಬಿದ್ದಂಗೆ ಆಗ್ತದೆ. ಅದಕ್ಕೆ ನೋವು. ಆಟ ಆಡಕತ್ತ ಕೂತ್ಕೊಂಡು ಸೈಲೆಂಟಾಗಿ ಊಟ ಮಾಡಿಸ್ತೀನಿ. ಈಗ ಆಕಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀವಿ, ಇಬ್ಬರು ಸೇರೇ ಮಾಡ್ತೀವಿ ಈಗ ಊಟ. ನಾವೇ ಸಾರು ಬಿಸಿ ಆಯಿತು. ಒಂದು ಕುದಿ ಬರ್ಬೇಕು. ಒಂದು ಕುದಿ ಬಂತಂದ್ರೆ ನೋಡ್ರಿ ಇಲ್ಲೇ ಸ್ವಲ್ಪ ತುಪ್ಪ ಹಾಕೀನಿ, ಚೆನ್ನಾಗಿರ್ತೈತಿ. ಅದಕ್ಕೆ ಇಬ್ಬರಿಗೆ, ನನಗೆ ನಾವೇ ಅವ್ವ ಅನ್ನಕತ್ತ. ಕುದಿ ಬಂತು, ಆಫ್ ಮಾಡಿಬಿಡ್ತೀನಿ. ಬಾರವ ನವಕ್ಕ, ಬಾ ಚಾಪಿ ಹಾಕ್ತೀನಿ. ಚಾಪಿ ಮಾಡ್ಚೇವು. ಎದ್ದು ಕುಂದ್ರು, ಎರಡು ಕೈ ಒಳಗೆ ಹಾಕ ಒಂದು ಸ್ವಲ್ಪ. ನುಂಗ್ಬೇಕು, ಅನ್ನ ನುಂಗ್ತಿಯಲ್ಲ ಹಂಗೆ. ಚೆನ್ನಾಗೈತಾ? ಇವತ್ತು ಮುದ್ದೆ ಚಲೋ ಆಗೈತಿ. ಒಂದಿನ ಚಲೋ ಆಗಲ್ಲ, ಒಂದಿನ ಚಲೋ ಆಗಲ್ಲ. ಸಣ್ಣ ಬಂದವನು ಸಾರಿ ಒಂಚೂರು ಕಡಿಮೆ ಆಗೈತೆ. ತಿನ್ನು.
ಇವತ್ತು ನೀನು ಬೆಳಿಗ್ಗೆನೂ ಸರಿಯಾಗಿ ತಿಂದಿಲ್ಲ ನಿದ್ದೆ ಮೂಡ್ನಾಗ. ಹಾಂ ಹ್ಞೂ ಹೋಗಿ ಬಂದೆ. ಮತ್ತು ಹೊಳ್ಳಿ ಬುಧವಾರ ಕೊಟ್ಟಿದ್ರು, ಮತ್ತು ಇವತ್ತ ಕೊಟ್ರು ಫೋನ್ ಮಾಡಿ. ಇದೆಲ್ಲ ಒಂಥರ ಮರಗಟ್ಟೈತಿ. ಅನಸ್ತೇಸಿಯ ಇಂಜೆಕ್ಷನ್ ಕೊಟ್ರಲ್ಲ ನೋಡ್ರಿ, ಇದು ಹೆಂಗೆ ಕಾಣಿಸ್ತೈತಿ ಇಲ್ಲೆಲ್ಲ. ಇಲ್ಲೇನಿಲ್ಲ, ಈಗ ಇಲ್ಲಿಗೆ ಬಂದೈತಿ. ಇಲ್ಲಿಂದ ಇಲ್ಲಿಗೆ ಮರಗಟ್ಟದಂಗೆ ಆಗೈತಿ ಇದು. ಇವತ್ತಿಂದ ಸ್ಟಾರ್ಟ್ ಮಾಡ್ಯಾರ. ಇನ್ನು ಒಂದು 3-4 ಸಲ ಹೋಗೋದಾಗುತ್ತೆ ಒಂದು ಹಲ್ಲಿಗೆ. ಅದು ವಿಸ್ಡಮ್ ಟೀತು ರೂಟ್ ಕ್ಯಾನಲ್ ಆದಮೇಲೆ ತೆಗಿತಾರಂತ. ಊಟ ಮಾಡ್ಕೊಂಡ ಹೋಗಿದ್ದೆ, ಹಾಗಾಗಿ ಈಗ ಗುಳಿಗೆ ತೊಗೊಂಡು 2 ಟ್ಯಾಬ್ಲೆಟ್ ಕೊಟ್ರೆ, ಒಂದು ಆ್ಯಂಟಿಬಯೋಟಿಕ್ಕು, ಒಂದು ಪೇನ್ ಕಿಲ್ಲರ್ ಕೊಟ್ರೆ. ನುಂಗಿ ಒಂದು 2 ಇವನ್ನ ಹಾಕ್ಕೊಂಡೀನಿ, ಸೋಂಪು ಕಾಳು. ನಾವೇ ಕಿರ್ಚಾಡಕತ್ಬಿಟ್ಟ. ಇವತ್ತು ಬೇರೆ ಲಘುನ ಎದ್ದಿನ, ಬೆಳಿಗ್ಗೆ ಮಧ್ಯಾಹ್ನ ಮಕ್ಕೊಂಡಿಲ್ಲ, ಹಂಗಾಗಿ ನಿದ್ದೆ ಬರಾಕತ್ತೈತಿ. ಅದು ಅನಸ್ತೇಸಿಯಾ ಒಂದು ಕೊಟ್ಟಿರೋದೊಂದು. ಇವಾಗ ನೋವು ಅನ್ಸಲ್ಲದ, ಅದೆಲ್ಲ ಇಳಿತೈತಿ ನೋಡ್ರಿ, ಅವಾಗ ನೋವು ಆಕೈತಿ. ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡ್ಬಿಡ್ತೀನಿ, ಎಚ್ಚರ ಆಗಂಗಿಲ್ಲ. ನಮ್ಮ ನಮಿತ ಬರೆಯಾಕತ್ತಾಳಲ್ಲೇ, ಭಯ ಏನಾಕೈತೋ ಏನೋ ಅನ್ನೋ ಭಯ. ಹಂಗೆ ಹೆದರ್ಕೊಂಡು ಹೊಟ್ಟೆ ರೂಮ್ ಗಟ್ಟಿ ಜೀವ ಹಿಡ್ಕೊಂಡು ಮಕ್ಕೊಂಡಿದ್ದೆ. ಅಲ್ಲಿ ನೋವಿಂದ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅಷ್ಟು ಭಯ ಆಗತ್ತಿತ್ತು. ಬ್ಯಾಡಪ್ಪ ದೇವ್ರೆ, ಮನುಷ್ಯರಿಗೆ ಇಂಥವೆಲ್ಲ ನೋವು ಬರಲೇಬಾರ್ದು. ಇವು ಇನ್ನೂ ಸಣ್ಣ ನೋವು, ಕೆಲವೊಬ್ರು ದೊಡ್ಡವ ಇರ್ತಾವೆ. ಅವಂಥವನ್ನ ಹೆಂಗೆ ತಡ್ಕೊತಾರೋ ಏನೋ ಜನ. ಮನುಷ್ಯರಿಗೆ ಬರಲಾರ್ದು ಮರಕ್ಕೆ ಬರ್ತಾನೆ ಅಂತಾರಲ್ಲ, ಸುಳ್ಳಲ್ಲದ. ಇದು ಒಂಥರ ಇದೆಲ್ಲ ಒಂಥರ ಆಗೈತಿ. ಯವ್ವ 9:30 ಆಯ್ತು. ನಾವೇ ಕಿರ್ಚಾಡಿದ್ರೆ ಎಲ್ಲರೂ ಬಂದು ನೋಡ್ಬೇಕನ ಇಲ್ಲೇ. ದೇವ್ರೇ ನೋಡ್ರಿ, ಮನ್ಗಿಸ್ತೀನಿ ಆಕಿನ ಕರ್ಕೊಂಡು ನಾನು ಮಕ್ಕೊಂತೀನಿ.